ಪುಣ್ಯಾಕ ನಾವು ಮೀನಾ ತೆರ್ಮಂತ ಕೋಶಮ್ಮವ್ರ ಮನೆ ಹತ್ರನೂ ಹೋಗೋದಕ್ಕೆ ನಮ್ಮ ಅತ್ತೆ ಅಂತೂ ತುಂಬ ಕಮ್ಮುತ್ತೆ. ಹಂಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ ಮನೆ ತಾಗೆ. ನಾವು ಇಲ್ಗಾನ ಹೋದ್ರೆ ಸಾಕು ನೋಡ್ತಾನೆ ಇರುತ್ತೆ. ಅಲ್ಲಿಗೆ ಹೋಗ್ತಾರಲ್ಲ ಅಂತ ನಮ್ಮ ಅತ್ತೆಗಂತೂ ಕುದಿತಾ ಐತೆ. ನಾವು ಅದೇ ಬೇಕಲ್ಲ ಹೋಗ್ಬೇಕು ನಮ್ಮ ಅತ್ತೆ ಇದ್ರಿ. ಅದಕ್ಕೆ ಮತ್ತೆ ನಮ್ಮ ಅತ್ತೆ ಮುಂದಾಸಿನೇ ಬಂದಿದ್ದು. ನಮ್ಮ ಅತ್ತೆ ಅಲ್ಲಿ ಹೊರ ಕುತ್ಕೊಂಡಿತ್ತು, ನೋಡ್ಲಿ ಅಂತಲೇ ಬಂದೆ. ಹೋಗ್ಬೇಕು, ಅವ್ರು ಅಂದಷ್ಟು ಇನ್ನೂ ಜೋರಾಗೆ ಹೋಗ್ಬೇಕು. ಯಾಕೆ ನಾವು ಯಾರ ಹತ್ರ ಹೆಂಗಿರ್ಬೇಕೋ ಹಂಗಿದೀವಿ ನಾವು. ಅವ್ರ ಥರ ಇದು ಮಾಡಿಲ್ಲ. ಏನು ನಾಟಕ ಆಡ್ತೈತೆ ಬಿಡು ನಮ್ಮ ಅತ್ತೆ. ಯಪ್ಪ ಯಪ್ಪ ಯಪ್ಪ, ಮೀನಾ ಅತ್ತೆ ತುಂಬ ಒಳ್ಳೆಯವರು. ಅವ್ರ ಹತ್ರ ಒಳ್ಳೆ ಬುದ್ಧಿ ಐತಿ. ನಿಜ, ನಾನು ನೋಡ್ದಂಗೆ ಮೊದಲೇ ಹಂಗೋ ಗೊತ್ತಿಲ್ಲ, ಮುಂಚೆ ಜಂಬ ಪಡ್ತಿದ್ಲು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಇತ್ತೀಚಿಗಪ್ಪ ಪಾಪ ಒಳ್ಳೆ ಬುದ್ಧಿ ಐತೆ. ಕಾರ್ ಕೊಡ್ಸವ್ರೆ ಅಂತಲ್ಲ, ಆದ್ರೂ ನನಗೆ ಅವ್ರ ಬುದ್ಧಿ ಭಾಳ ಇಷ್ಟ ಆಗ್ಬಿಡ್ತು ಶಿವಾನಿ. ಮತ್ತೆಗೂ ನಮ್ಮ ಮಾಮಂಗೇನು ಎಲ್ಲ ಅವ್ರ ಕೈಗೆ ಎಲ್ಲ ವ್ಯವಹಾರ ಕೊಟ್ಬಿಟ್ಟು ಇವರು ನಮ್ದೇನು ಇಲ್ಲ ಅಮ್ಮಂಗೆ ಇರ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳ್ತಾರೆ. ಅದೇನು ಕೊಡ್ತಾರೆ? ಯಾರೇ ಆಗಲಿ ಕೊಡಲ್ಲ. ನಾವೇನೋ ಹಂಗೆ ಅಪ್ಪ ಅನ್ಕೊಂಡಿರೋದು. ಯಾರೇ ಆಗಲಿ ಕೊಡಲ್ಲ. ಯಾರು ಕೊಡ್ತಾರೆ ಹೇಳು? ಇನ್ನು ಕೈ ಕಾಲು ದಿಂಗಿದ್ದಂಗೆನೇ ಎಲ್ಲ ಕೊಟ್ಟು ನಮ್ಮ ಹತ್ರ ಇರ್ರಿ ಅಂದರೆ ಅವ್ರಿಗೆ ಅದೇ ಸಿಟ್ಟು. ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ. ಇವರೆಲ್ಲ ಹೋಗ್ತಾರಲ್ಲ, ಇವರು ಹೋಗ್ದಂಗೆ ಇದ್ರೆ ಬರೋರು ನಮ್ಮ ತಕ್ಕೆ. ಈ ಪುಣ್ಯ ಶಿವಾನಿ, ಲವ, ಕುಶ, ನಮ್ಮ ಹುಡುಗರೆಲ್ಲ ಹೋಗ್ತಾವಲ್ಲ ಅಂಬೋದು ಒಂದಿಷ್ಟು ಹೊಟ್ಟೆ ಕಿಚ್ಚು. ನೋಡ್ಲಿ ಬಾ, ನೋಡ್ಲಿ ಅಂತಲೇ ಬರ್ಬೇಕು ನಮ್ಮ ಅತ್ತೆ ಮುಂದಾಸಿನೇ. ನೋಡ್ಲಾಳ ಏನು ಇವಾಗ ಮಾತಾಡ್ಸ್ಕೊಂಬರೋಣ. ಅವ್ರಿಗೂ ಪಾಪ ಎಷ್ಟೋ ಬೇಜಾರು ಹೋದಂಗಾಗುತ್ತೆ. ಪಾಪ ಎಲ್ಲೂ ಗೊತ್ತಾ ಇರಲಿಲ್ಲಮ್ಮ. ಇತ್ತೀಚಿಗೆ ನಾವು ಬೇರೆ ಬಂದಾಗಿಂದಲೇ ನಮ್ಮ ಮನೆಗೆ ಮನೆ ತಕ್ಕ ಹಿಂಗೆ ಬರುತ್ತೆ, ಹಿಂಗೆ ಹೊರಕ್ಕೆ ಬರುತ್ತೆ. ಮುಂಚೆ ಅಂತೂ ನಾವು ಈ ಮನೆಯಾಗಿದ್ದಾಗ ಗೊತ್ತಾನೆ ಇರಲಿಲ್ಲ, ನಮ್ಮನ್ನು ಮಾತಾಡಿಸ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ. ಬಂದರೆ ಏನಾರ ಒಂದು ಮಾತಾಡೋದು, ಆಸ್ತಿ ಕೊಟ್ಟಿಲ್ಲ ಏನಿಲ್ಲ, ಬಂದ್ಲು ಅಡುಗೆ ಮಾಡೋದು ಯಾರು ಅಂತ ಬಂದ್ಲು ಒಬ್ಳಿಗೆ. ಗಂಡಿನೇನು ಹೋಟ್ಲ ತಿನ್ಬತ್ತಾನೇನ, ಒಬ್ಳಿಗೆ ಅಡುಗೆ ಮಾಡೋಕ್ಕಾಗಲ್ಲ, ಬಂದಿಲ್ಲಿ ಕುಕ್ಕಂತಾಳೆ. ಅಯ್ಯೋ ನನಗಂತೂ ಬೇಜಾರಾಗೋದು ಪಾಪ. ಅವಾಗ ಬರೋದಲ್ಲ, ಯಾವಾಗನ ಬಂದರು ಬಂದು ಕುಕ್ಕಂಡ್ಲು. ಅವಳು ಹೋಗತ್ತಕನ ಕಾತು ಕೀಕ್ಬೇಡ್ರಿ, ಅವಳಿಗೆ ಹೋಗತ್ತಕನ ತುಂಬ ಕೀಕ್ಬೇಡ್ರಿ. ಅಲ್ಲ ನಾವು ಒಂದಿನ ಚಿಕನ್ ಸಾರು ಮಾಡಿದ್ದೀವಿ, ಇಲ್ಲ ರಾತ್ರಿ ಸಾರಿತ್ತು ಅದಕ್ಕೆ ಬಿಟ್ಟಿದ್ವಿ ಅಂತ ಅಂಬುತ್ತೆ ನಮ್ಮ ಅತ್ತೆ. ಪಾಪ ನನಗಂತ ಅವತ್ತು ಭಾಳ ಬೇಜಾರಾಯಿತು ಶಿವಾನಿ. ತುಂಬ ಬೇಜಾರಾಗ್ಬಿಡ್ತು ನನಗೆ. ಯಪ್ಪ ಇವತ್ತೇನಪ್ಪ ಇಂಥದ್ದು ಅಂತ ಅನ್ನಿಸ್ಬಿಡ್ತು ನನಗೆ. ಯಪ್ಪ ನನಗಂತೂ ನೀನು ಹೆರಿಗೆ ಹೋಗಿದ್ದೇನಮ್ಮ, ನಿಮ್ಮ ಮನೆಯಾಗೇನೇನು ಇದ್ದೇನಮ್ಮ. ನೀನು ಹೆರಿಗೇನು ಹೋಗಿರ್ಲಿಲ್ವಲ್ಲ ನಿನ್ನ. ಅವಾಗ ನಿಮ್ಮ ಅಮ್ಮ ಒಂದು 2 ದಿನ ಇರಿ ಬಾ ಅಂತ ಕರ್ಕೊಂಡು ಹೋಗಿದ್ರು, ನೀನು ಇರಲಿಲ್ಲ. ಚಿಕನ್ ಸಾರು ಮಾಡಿದ್ವಿ, ಹಿಂಗೆ ಅಮ್ಮ ಬಂದಿತ್ತು ಏನಕನ ಚಿಕನ್ ಸಾರು ಮಾಡಿದ್ವಿ. ಇಲ್ಲ ರಾತ್ರಿ ತೊಂಗಳು ಸಾರು ಇತ್ತು ಅನ್ಬೇಡ ಅಂತ ನನಗಂತೂ ಹಿಂಗಂದು ಯಾಕಾದ್ರೂ ಹಿಂಗನ್ನಪ್ಪ. ಪಾಪ ಅಂತ ಹೇಳಿ ನಾನು ಅವಾಗ ನಮ್ಮ ಅತ್ತೆ ಇದ್ರಿ ಮಾತಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಯಪ್ಪ ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇದ್ವಿ. ಇವಾಗ ನಮ್ಮ ನಡೀತೈತೆ, ಅವ್ರು ನಡ್ಸಕ್ಕೆ ಹೋಗ್ಲಿ. ಇವಾಗ ಏನು ನಡೆಯಲ್ಲ. ಅವಾಗ ಅವ್ರು ನಡೀತಿತ್ತು, ನಡೆಸಿರು. ಇನ್ಮೇಲೆ ನಡೆಸ್ಲಿ, ನಮ್ಮ ಗೊತ್ತಾಗುತ್ತೆ. ನಾವೆಲ್ಲ ಕೇಳಲ್ಲ ಅಂತ. ಹಂಗೆ ಮಾಡೋರ್ಗೆ ಹಂಗೆ ಮಾಡಿ ತೋರಿಸಿದ್ರಯ್ಯ. ಅವ್ರೇನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೇನೆ. ನಮ್ಮ ಅತ್ತೆನೂ ನಮ್ಮ ಮಾಮ ಅಂತೂ ಯಪ್ಪ ಸಖತ್ತು ಐತೆ ಇವಾಗ. ಯಾಕಂದರೆ ಮೀನಾ ಅತ್ತೆನೂ ವರ್ಷ ಮಾವ ಸ್ವಲ್ಪ ಮುಂದೆ ಹೋಗಿರೋದಕ್ಕೆ ಅವ್ರಿಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಎಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು. ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ಅವಾಗ ಒಳ್ಳೆಯವ್ರು. ಅವರು ಕೊಡಲಿಲ್ಲ ಅಂದರೆ ಕೆಟ್ಟವ್ರು. ಹಂಗೆ ಹತ್ರ ಇರೋದನ್ನ ಕೊಡ್ರಿ ಅಂತಂದರೆ ಇವ್ರು ಕೊಟ್ಬಿಡ್ತಾರಾ? ಕೊಡ್ರಿ ನಮಗೆ ಬೇಕು ಅಂತೇಳಿ ಇವ್ರನ್ನ ಕೇಳ್ಬಿಟ್ರೆ ಇವ್ರು ಕೊಡ್ತಾರ ಹೇಳು? ಯಾರು ಕೊಡಲ್ಲ. ಅವ್ರಿಗೆ ಬೇಕೇ ಬೇಕಾಗುತ್ತೆ ಎಲ್ಲನ. ಯಾರು ಕೊಡಲ್ಲಮ್ಮ. ಮಕ್ಕಳಾಗವಪ್ಪ, ಅವರೇ ಆಪ್ರೇಷನ್ ಮಾಡಿಸ್ಕೊಬಿಟ್ರು. ಎಂಥದ್ದಾದ್ರೂ ಒಂದು ಮಗು ಇದ್ದಿದ್ರೆ ಸಾಕಾಯ್ತಲ್ವೇನಕ್ಕ. ಈಗ ನಾವೇನಿವತ್ತು ನಮ್ಮನ್ನು ಹಿಂಗಂಬುದು ಗೊತ್ತೇ. ನಮ್ಮ ಅತ್ತೆ ಇವಾಗ ಏನು ಅನ್ಕೊಳೈತೆ, ಅಯ್ಯೋ ಅವ್ರಿಗೆ ಮಕ್ಕಳೆಲ್ಲ ಆಸ್ತಿ ಸಿಗುತ್ತೆ ಅಂತ ಹೋಗ್ತಾರೆ ಅನ್ಕೊಳೈತೆ. ನಮ್ಗೆ ಆಸ್ತಿ ಕೊಡಲಿಲ್ಲ ಅಂದ್ರೂ ಒಂದೇ ಥರ, ಆಸ್ತಿ ಕೊಟ್ಟರು ಒಂದೇ ಥರ ಇರ್ಬೇಕಕ್ಕ ನಾವು. ನಮಗೆ ಕೈಕಲ್ಲು ಇದ್ದಾವೆ, ಶಕ್ತಿ ಐತೆ, ದುಡ್ಕೊಂಡು ತಿಂಬನ್ ಬಾ. ನನಗೇನು ಅವ್ರ ದುಡ್ಡಲ್ಲಿ ಇವಾಗ ಕಾರ್ ತಗೊಂಡಿರೋದು ನನಗೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಇವಾಗ ಅನಿವಾರ್ಯ ಕೊಡ್ಸವ್ರೆ. ಅವರು ಕೆಲಸಕ್ಕೆ ಹೋಗ್ಬೇಕಾಗೈತೆ. ತಗೊಂಡ್ವಿ. ಅದನ್ನು ನಾಳೆ ದಿನ ಅವ್ರಿಗೆ ದುಡ್ಡು ವಾಪಸ್ ತಿರ್ಸ್ಕೊಡ್ಬೇಕು. ನಾವು ದುಡ್ಡು ಮಾಡ್ಬೇಕು ಅನ್ನೋದು ಇರಬೇಕು. ಕಂಡವ್ರ ಸುತ್ತಿಗೆ ಯಾವತ್ತೂ ಆಸೆ ಬಿಡಬಾರ್ದು ಬಾ. ಅವ್ರು ಕೊಟ್ಟರು ನಮ್ಮದೇ, ಕೊಡಲಿಲ್ಲ ಅಂದರೂ ನಮ್ಮದೇ. ಅಷ್ಟೇ, ಆ ರೀತಿ ತಿಳ್ಕೊಬೇಕು. ಕೊಡಲೇಬೇಕು. ಅವ್ರು ನಮಗೆ ಮಕ್ಕಳಿಲ್ಲ ಅಂತ ಕೊಡ್ತಾರೆ ಅಂತ ನಾನು ಯಾವತ್ತೂ ನಮ್ಮ ಮನಸ್ಸಿನಾಗ ಅಂದ್ಕೊಂಡಿಲ್ಲ. ಜನ ಎಲ್ಲ ಹಂಗೆ ತಿಳ್ಕೊಂಡವ್ರು ಬಾ. ತಿಳ್ಕೊಂಬ್ಲೇಳು. ತಿಳ್ಕೊಂಬರ್ಗೇನೆ ಹೆಂಗಿದ್ರು ತಿಳ್ಕೊಂತಾರೆ. ಚೆನ್ನಾಗಿದ್ರು ತಿಳ್ಕೊಂತಾರೆ, ಚೆನ್ನಾಗಿಲ್ಲ ಅಂದ್ರು ಹಂಗೆ ತಿಳ್ಕೊಂತಾರೆ. ಅನ್ಕೊಂಬಲಿ ನೋಡಿ ಅಕ್ಕ. ಒಟ್ಟಿನಲ್ಲಿ ನಮ್ಮ ಹತ್ರ ಯಾರು ಚೆನ್ನಾಗಿರ್ತಾರೋ ನಾವು ಅವ್ರ ಹತ್ರ ಚೆನ್ನಾಗಿರ್ಬೇಕು ಅಷ್ಟೇನೆ. ನಾವು ಪಾಪ ಅವರಿಗೆ ಚೆನ್ನಾಗಿ ಒಳ್ಳೇದು ಬಯಸ್ಬೇಕು. ಆಪರೇಷನ್ ಮಾಡಿಸ್ಕೊಂಡ್ರೆ ಮಕ್ಕಳಾಗ್ತವೆ ಅಂತ ಹೇಳ್ತಾರಪ್ಪ. ಎಲ್ಲಿ ಬಿಡತ್ತಗೆ ವಯಸ್ಸಾಗಿತ್ತು. ವಯಸ್ಸೋದ್ಮೇಲೆ ಯಾಕೆ ಬಿಡು ಅವೆಲ್ಲ, ಯಾಕೆ ಯೋಚನೆ ಮಾಡ್ಕೊಂಡು ಯಾರಿಗೆ ಆಪರೇಷನ್ ಬೇಡ ಏನು ಬೇಡ. ನಾವು ಹಂಗಂತೀವಿ. ವಯಸ್ಸಾದ್ಮೇಲೆ ಎಷ್ಟೋ ಜನಕ್ಕೆ ಆಗಿರೋಂಥ ಉದಾಹರಣೆಗಳಿದಾವೆ. ವಯಸ್ಸೋದ್ರೂ ಮಕ್ಕಳು ಆಗ್ತವೆ. ತುಂಬ ಜನಕ್ಕೆಲ್ಲನ ಆಗಿದ್ದಾವೆ. ನಾನು ನೋಡ್ದಂಗೆ ತುಂಬ ಜನಕ್ಕೆ ಆಗಿದ್ದಾವೆ. ಅದಕ್ಕೆ ನನಗೂ ಏನೋ ಅವಾಗ ಬೇಡ ಬಿಡು
ಅಂತ ಏನೋ ಅನ್ನಿಸ್ತು. ಬಿಡು ಇವರೇ ಇದ್ದಾರಲ್ಲ ನಮ್ಮ ಮಕ್ಕಳು ಅಂತ ಅನ್ನಿಸ್ತು. ಈಗ ನೋಡಿದ್ರೆ ಎಲ್ಲ ಜನ ಮಾತಾಡೋದಕ್ಕೆ ಜನ ಯಾವಾಗಿದ್ರು ಮಾತಾಡ್ತಾರೆ, ಆದ್ರೂ ನನಗೇನೋ ಒಂಥರ ಆಸೆ ಆಗ್ತಾಯಿತ್ತು. ಇವಾಗ ನನಗೂ ಒಂದು ಮಗು ಇರಬೇಕಾಯ್ತು ಅಂತ ಅನ್ನಿಸ್ತಾಯಿತ್ತು. ಮೀನಾತೆ ಪುಣ್ಯ ಶಿವಾನಿ ಬನ್ರಮ್ಮ, ಬರ್ರಿ. ಏನೋ ಮಾತಾಡ್ತಾ ಇದ್ದೀರಾ ಇಬ್ರು ಕೂತ್ಕೊಂಡು? ಏನಕ್ಕಣಮ್ಮ ಬರೀ ಆಗೋಗ್ದಿಲ್ದವ ಯಾತ ಹೇಳ್ತಾಳೆ ಮತ್ತೆ ಬರೀ ಆಗ ಅಂತ ಒಂದು ಹೇಳಲ್ಲ, ಬರೀ ಆಗೋಗ್ದಿಲ್ದವ ಹೇಳ್ತಾಳೆ. ಏನತ್ತೆ ಏನು ಹೇಳ್ತಾ ಇದ್ದೆ? ಏನಿಲ್ಲ ಪುಣ್ಯ ಶಿವಾನಿ, ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಮಕ್ಕಳಾಗ್ತವೆ ಅಂತ ಹೇಳ್ತಾರೆ. ನಾನು ಅವಾಗ ಆಪ್ರೇಷನ್ ಮಾಡಿಸ್ಕೊಬಿಟ್ಟೆ ದುಡ್ಕಿ. ಬಿಡು ನನಗೆ ಮಕ್ಕಳೇ ಬೇಡಪ್ಪ ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಬಿಟ್ಟೆ. ಆದರೆ ಇವಾಗ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ಎಲ್ಲ ಒಂದು ಕಡೆಗೆ ಮಕ್ಕಳಿದ್ದೀರಿ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಲಕ್ಷ್ಮಿ ಆಂಟಿನೂ ಪ್ರೇಮಕ್ಕ ಎಲ್ಲರೂ ಹಂಗೆ ಅಂದರು. ಮತ್ತು ಮಾಡಿಸ್ಕೋಬೋದು ಅಂದರೆ ಆಗ್ತವೆ ಅಂತ ಗ್ಯಾರಂಟಿ ಇರಲ್ಲ. ಅದು ಬೇರೆ. ನಿಮ್ಗೆ ವಯಸ್ಸು ಹೋಗೈತಲ್ಲ, ಆಪ್ರೇಷನ್ ಆದಮೇಲೂ ಆಗುತ್ತೆ ಅನ್ನೋದು ಯಾರಿಗೋ 100 ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ರಿಗೆ ಸಕ್ಸಸ್ ಆಗುತ್ತೆ, ಒಬ್ಬೊಬ್ರಿಗೆ ಸಕ್ಸಸ್ ಆಗಲ್ಲ. ನಿಮಗೂ ಏನಾದ್ರೂ ಆದರೂ ಆಗ್ಬೋದು. ನಿಮಗೂ ಇನ್ನೂ ವಯಸ್ಸೈತೆ, ಏನು ತೀರ ಅಷ್ಟೊಂದು ವಯಸ್ಸಾಗಿಲ್ಲ ನೋಡಿ. ಮಾಡಿಸ್ಕೊಂಡು ಆಗೋದಾದರೆ ಆಗಲಿ ಬಿಡಿ. ನಿಮಗೂ ಯಾವುದಾದ್ರೂ ಒಂದು ಮಗು ಇದ್ದರೆ ಬೆಸ್ಟ್ ಅನಿಸುತ್ತೆ. ಬಿಡ ಮತ್ತೆ ಮೊಮ್ಮಕ್ಕಳಾಗ್ಯವತ್ತ. ಮೊಮ್ಮಕ್ಕಳಾಗಿರೋ ಕಾಲದಾಗೆ ಏನು ಏನು ಮೊಮ್ಮಕ್ಕಳಾಗೋ ಕಾಲ್ದಾಗ ನಮ್ಗೆ ಏನಮ್ಮ ಮಕ್ಕಳು ಸಾಕು. ಮೊಮ್ಮಕ್ಕಳು ನೀನೇ ಇವತ್ತು ನಮ್ಮ ಮಕ್ಕಳು ಅಂತ ನೋಡ್ಕೋಬೇಕಷ್ಟೇ. ಒಟ್ಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನತ್ತ ಓಟು ನೋವು. ಆಪ್ರೇಷನ್ ಮಾಡಿಸ್ಕೊಂಬನ ಅಂತ ಇದ್ದೀನಿ. ಆಪ್ರೇಷನ್ ಮಾಡಿಸ್ಕೊಂಬಂದ್ರೆ ನೋಡೋರು ಯಾರು ನೋಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೀವಲ್ಲತ್ತೆ. ನೋಡ್ತೀವಿ ಹೇಳು. ನಮ್ಮ ಮನೆಗೆ ಬರುವಂತೆ ನಮ್ಮ ಮನೆಗೆ ಬಂದು ನಾವೇ ನೋಡ್ಕೊಂತೀವಿ. ಮಾಡಿಸ್ಕೊಳ್ರಿ, ಆದರೂ ಆಗ್ಬೋದು. ವಯಸ್ಸಾದ್ಮೇಲೂ ಎಷ್ಟೋ ಜನಕ್ಕೆ ಆಗಿದ್ದಾವೆ ಮಾಮ, ನೀನು ಹಂಗೆ ಅನ್ಬೇಡ. ವಯಸ್ಸಾಗಿದ್ಮೇಲೂ ಮಕ್ಕಳು ಆಗಿರೋ ಅಂಥ ಉದಾಹರಣೆಗಳು ಇದ್ದಾವೆ. ಹಂಗಾಗಿ ಆಗ್ತವೆ. ಯಾರಿಗಾದ್ರೂ ಸ್ವಲ್ಪ ನೀವು ಒಳ್ಳೆ ಡಾಕ್ಟ್ರ್ ಹತ್ರ ಕೇಳಿ ನೋಡಿ ಎಲ್ಲ ಹೇಳ್ಬಿಟ್ಟು ಆಮೇಲೆ ಮಾಡಿಸ್ಕೊಳ್ಳಿ. ಹಿಂಗೆ ಆಗೈತೆ, ಏಜ್ ಆಗ್ಬಿಟ್ಟೈತೆ, ಆಗುತ್ತೋ ಹೆಂಗೆ ಏನು ಅಂತ ಕೇಳ್ಬಿಡ್ರಿ. ಮತ್ತೆ ಡಾಕ್ಟ್ರ್ ಹತ್ರ ಕೇಳ್ಬಿಟ್ಟು ನೀವೆಲ್ಲ ತಿಳ್ಕೊಂಡು ಆಮೇಲೆ ಮಾಡಿಸ್ಕೊಡ್ರಿ. ಸುಮ್ಮನೆ ಮಾಡಿಸ್ಕೊಬಿಟ್ಟು ಆಮೇಲೆ ಸುಮ್ಮನೆ ಏನಕ್ಕೆ ಅಲ್ವಾ? ಎಲ್ಲ ಕೇಳ್ಬಿಟ್ಟು ತಿಳ್ಕೊಂಡು ಆಮೇಲೆ ಹೇಳ್ರಿ ಅತ್ತೆ. ಅದೇನೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಡಾಕ್ಟ್ರ್ ಹತ್ರ, ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಎಲ್ಲ ಮೆಡಿಸನ್ ಎಲ್ಲ ತಗೊಂಡು ಆಮೇಲೆ ಹೆಂಗೋ ಇದು IVF ಅಂತ ಮಾಡಿಸ್ತಾರಲ್ಲ ಅದನ್ನಾದರೂ ಮಾಡೋದು ಏನೋ ನೋಡೋಣ ಹೆಂಗಾಗುತ್ತೆ ಅಂತ ಅಲ್ವಾ? ಆಮೇಲೆ ಅದನ್ನಾದ್ರೂ ಮಾಡಿಸ್ಕೊಂಬೋದು. ನೋಡೋದಮ್ಮ ಇನ್ನೂ ಹೆಂಗೆ ಆಗುತ್ತೋ ಕೇಳಿ ಡಾಕ್ಟ್ರನ್ನ ಆಪ್ರೇಷನ್ ಮಾಡ್ತಾರೋ ಹಿಂಗೆ ವಯಸ್ಸು ಬೇರೆ ಆಗೈತಲ್ಲ, ಮಾಡ್ತಾರೋ ಹೆಂಗೋ ಅಂತ ಅನ್ನಿಸ್ತೈತೆ ನನಗೆ. ಆಗಲ್ಲ ಸುಮ್ಕಿರ್ಮಿನ ಓಟು ಯಾಕೆ ತಲೆ ಕೆಡಿಸ್ಕೊಂತೀಯ? ಆಗಲ್ಲ ಅಂತಂದ್ರೂ ಏನು ತಲೆ ಕೆಡಿಸ್ಕೊಂತೀಯ ಅತ್ಲಾಗೆ? ಆಗಲ್ಲ ಸುಮ್ಮನೆ ಏನು ನೀನು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡೋದಾಗೆ ಬಿಟ್ಟಾಗ ಸುಮ್ಮನೆ ಆಗೋದು. ಆಗ್ದಿಲ್ದಾಗ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಆಗೋ ಅಂಥದ್ದು ಏನಾದರೂ ಯೋಚನೆ ಮಾಡಿದ್ರೆ ಒಂದು ಹೋಯ್ತು. ಆಗ್ದಿಲ್ದಾಗ ಯಾವತ್ತೂ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಏನಕ್ಕೆ ಯೋಚನೆ ಮಾಡ್ತೀಯ ಆಗ್ದಿಲ್ದವನ? ಎಷ್ಟು ಹೇಳಿದ್ರು ಏನು ಮೀನಾ ನೀನು ಅರ್ಥ ಮಾಡ್ಕೊ. ನಿನಗೆ ಹೇಳ್ತಾ ಇರೋದು ಸರಿ, ಆದರೂ ನಾನೊಂದು ಪ್ರಯತ್ನ ಮಾಡಬೇಕು ಅನ್ನೋದು ಆಸೆ ಆಗ್ತೈತೆ. ಆದರೆ ಆಗ್ಬೋದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು? ನನಗೂ ಒಂದು ಆಸೆ ಇರುತ್ತಲ್ಲ, ನನಗೂ ಒಂದು ಮಗು ಇರಬೇಕು ಅನ್ನೋದು ನನಗೂ ಒಂದು ಆಸೆ. ವಯಸ್ಸಾಯಿತು, ಮಕ್ಕಳಾದ್ರೂ ಯಾರು ನೋಡ್ಕೊಂತಾರೆ? ಆಗಲ್ಲ. ವಯಸ್ಸಾದ್ಮೇಲೆ ಇವಾಗ ಅವರು ದೊಡ್ಡವರಾಗೋಷ್ಟೊತ್ತಿಗೆ ನಾವು ಇರ್ತೀವೋ ಹೆಂಗೋ ಏನೋ. ಇವಾಗ ಮೊದಲೇ ಇಷ್ಟೊಂದು ವಯಸ್ಸಾಗೈತೆ ನಮಗೆ, ಹೆಂಗೋ ಏನೋ. ಸುಮ್ಮನಿರೋದೆಲ್ಲ ಯಾಕೆ ಸುಮ್ಮನೆ ಅಲ್ವಾ? ಸುಮ್ಮನೆ ಮಕ್ಕಳು ಎತ್ಬಿಟ್ಟು ನಾವು ಅವ್ರನ್ನ ನೋಡ್ಕೊಳ್ಳೋ ಅಂಥ ಕಾಲದಲ್ಲಿ ನಾವು ಇಲ್ದಂಗಾದರೆ ಅವ್ರನ್ನ ಯಾರು ನೋಡ್ತಾರೆ? ಅದನ್ನು ಯೋಚನೆ ಮಾಡು. ಸುಮ್ಮನೆ ನಾವು ಇಲ್ಲದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು, ಆಸೆ ಬಿಡಬಾರ್ದು. ಯಾರು ಏನಂದ್ರೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಸುಮ್ಮನೆ ಇದ್ಬಿಡು, ಮನ್ಸಿಗೆ ಹಾಕೋಕ್ಕೆ ಹೋಗ್ಬಿಡ. ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನನಗೂ ಮಕ್ಕಳಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಹಿಂಗೆ ಏನು ಅಂತ ಹೇಳೋಕ್ಕಾಗಲ್ಲ. 100% ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂಥರ ಇವ್ರಿಗೂ ಇವಾಗ ಆಸೆ ಆಗ್ಬಿಟ್ಟೈತೆ. ಇವಾಗ ನಾನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ನನಗೂ ಮಕ್ಕಳಾಗ್ಬೋದಾ ಅಂತೇಳಿ ತುಂಬಾ ಯೋಚನೆ ಮಾಡ್ತಾವ್ರೆ. ಆದರೆ ಏನು ಮಾಡೋದು? ಇವಾಗ ನಮ್ಮ ಮಾವ ಒಪ್ತಾ ಇಲ್ಲ. ಅವ್ರು ಬೇಡ, ನಮ್ಗೆ ವಯಸ್ಸಾಗಿದೆ, ವಯಸ್ಸೋದ್ಮೇಲೆ ಇದೆಲ್ಲ ಯಾಕೆ ಬೇಡ, ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನೇ ನೋಡ್ಕೊಳ್ಳೋಣ ಅಂತೇಳಿ ಆ ಮಾಮ ಯೋಚನೆ ಮಾಡ್ತೈತೆ. ಆದರೆ ಇವತ್ತೇ ಒಂಥರ ಯೋಚನೆ ಮಾಡ್ತೈತೆ. ಯಾವುದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ಟ್ವಿಸ್ಟ್ ಸಿಕ್ಕಂಗೆ ಆಗುತ್ತೆ. ಮೀನಾ ಅತ್ತೆಗೆ ಸ್ವಲ್ಪ ಒಂದು ಮಗು ಆಗಿಬಿಟ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.